ಹಲೋ ಹಲೋ ಸರ್, ರೀಚ್ ಆಗಿದ್ದೀನಿ ಸರ್. ಹಾಂ, ರೀಚ್ ಆದ್ಯಾ? ಸರಿ, ನಾನು ಬರ್ತಾ ಇದ್ದೀನಿ. ಬಂದ ತಕ್ಷಣ ಎಲ್ಲ ಆಡಿಷನ್ಸ್ ಮುಗಿಸ್ಬಿಡೋಣ. ಸರ್, ಎಷ್ಟೊತ್ತಾಗುತ್ತೆ ಸರ್ ಬರೋದು? 1 hour ಆದರೂ ಹಾಗೆ ಆಗುತ್ತಮ್ಮ. ಸರ್, 1 hour? ಹೌದು, ಹೇಳಿದ್ನಲ್ಲಮ್ಮ, 1 hour ಹಾಗೆ ಆಗುತ್ತೆ. ನೀನು ಅಲ್ಲೇ ಇರು, ಎಲ್ಲೂ ಹೋಗಬೇಡ. ಓಕೆ. ನನ್ನ ಪ್ರೀತಿಯ ಹುಡುಗಿಗೆ. ಓ, किसे ढूंढ रही हो मैडम? तुम भी अकेले, हम भी अकेले। बोल भाई, अकेले बैठी है, मौका अच्छा है, बंदी भी हॉट है। ओए मैडम, चुप चुप के क्यों देख रही हो? एक बार अच्छे से देख लो ना। हम भी तो वैलेंटाइंस डे ही मनाने आए हैं। ओह, हैप्पी वैलेंटाइंस डे मैडम। अरे यार, तुम्हारे भाभी के बारे में ऐसे बोलता है? अरे भाभी होगी तेरी, शी इज माय गर्ल। ಅಲ್ಲೇ ಇರು, ಎಲ್ಲೂ ಹೋಗಬೇಡ. ಹಲೋ ಸ್ವೀಟ್ ಹಾರ್ಟ್. ಒಂದು ನಿಮಿಷ. हेलो, ಎಲ್ಲಿದ್ಯಾ? ಯಾಕೆ ಇಷ್ಟೊತ್ತು? 1 hour ಆಗುತ್ತೆ. 1 hour? ನೀನನ್ನು ಕಾಯಿಸ್ಬೋದ ಹಾಗೆ? ಏನು ಮಾಡೋದು, ನನ್ನ ವ್ಯಾಲೆಂಟೈನ್ಗೆ ಗಿಫ್ಟ್ ತಗೋಬೇಕಲ್ಲ. ಓ, ಸರಿ. ಏನು ತಗೊಂಡಿದ್ಯಾ ನನಗೆ? ಹಾಂ, ಈಗಲೇ ಹೇಳಲ್ಲ, ಸರ್ಪ್ರೈಸ್ ನಿಂಗದು. ಓಕೆ. ನಂಗೆ ಬೋರ್ ಆಗ್ತಿದೆ, ಏನಾರು ಮಾತಾಡು. ಏನು ಮಾತಾಡಲಿ ಚಿನ್ನ? ನನಗೂ ನಿನ್ನ ಜೊತೆಗೆ ಮಾತಾಡೋಕ್ಕೆ ಬೋರ್ ಅನಿಸ್ತಾ ಇದೆ. ಸೋ ರೂಡ್. ನಿಂಗೊಂದು ಪೋಯಮ್ ಹೇಳಬೇಕು ಅಂತ ಅನಿಸ್ತಾ ಇದೆ. ಪೋಯಮ್ಮಾ? ನನ್ನ ಪ್ರೀತಿಯ ಕವಿಗೆ ಒಂದು ಕವನ. ನಿನ್ನ ಕಣ್ಣ ಮಿಂಚು ನನ್ನ ಮನವ ತಾಗಿ ಹುಟ್ಟಿಸಿತು ಅಲೆಯೊಂದನು, ಅಲೆದಾಡಿತೀ ಜೀವ ಬಯಸಿ ನಿನ್ನ ಸಂಗವನು. ನಿನ್ನ ಹಣೆಯ ಕೆಂಪು ಬೊಟ್ಟಿನ ಅಂದ, ಕಣ್ಣಿಗಿಟ್ಟ ಆ ಕಪ್ಪು ಕಾಡಿಗೆಯ ಚಂದ. ಕಿವಿ ಓಲೆಯ ಹಸಿರು ರಂಗು
ಕೈಬಳೆಯ ಶಬ್ದದ ಗುಂಗು, ನಿನ್ನ ಸವಿ ಮಾತಿನ ಇಂಪಾದ ಹಾಡು, ಕೆಡಿಸಿದ ನಿದ್ದೆಯ ಏನು ಹೇಳಲಿ ಈ ನನ್ನ ಪಾಡು. ನಿನ್ನ ಹೆಸರಿನ ತಂಪು, ನಿನ್ನ ಉಸಿರ ಸಿಹಿ ಕಂಪು, ಎಲ್ಲಿ ಹೋದರೂ ಕಾಡಿದೆ ನಿನ್ನದೇ ನೆನಪು. ಮೇಡಮ್ ಹೇಗೆ ಬಂತು ಆಡಿಷನ್ನು? ನೀವು ಹೇಳ್ಕೊಟ್ಟಂಗೆ ಎಲ್ಲ ಹೇಳಿದ್ನಾ ಮೇಡಮ್ ನಾನು? ನಿಮ್ಗೇನಾದರೂ ಪ್ರೊಫೆಷನಲಿಸಮ್ ಇದೆಯಾ? ಒಂಚೂರಾದರೂ ಡೈಲಾಗ್ಸ್ ಕಟ್ ಹೇಳೋ ತನಕ ಕಟ್ ಮಾಡಿಬಿಡಿ ಅಂತ ಹೇಳಿದ್ದೆ ತಾನೇ ನಾನು. ಚೆನ್ನಾಗಿ ಮಾಡಿರಿ, ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿದ್ದೆ. ಮೆಸೇಜ್ ಮಾಡಿದ್ದೆ ತಾನೇ ಕರೆಕ್ಟಾಗಿ. ನಿಮ್ಮನ್ನೆಲ್ಲ ಇಟ್ಕೊಂಡು ಏನ್ರಿ ಕೆಲಸ ಮಾಡಲಿ ನಾನು? ಇಟ್ರಿ ಫೋನ್ನ. ಕೇಳು ನೀರೆ, ಪ್ರೀತಿಸುವೆ ನಿನ್ನ ನಾ ಮನಸಾರೆ, ನೀನಿಲ್ಲದ ಈ ಒಂಟಿ ಜೀವನ ನಾ ಬಾಳಲಾರೆ. ಅಂದು ಕಾಲಿಟ್ಟ ನನ್ನ ಮನದಲ್ಲಿ ನೆಲೆಸು ಬಾ ಎಂದೆಂದು ಜೀವನದಲ್ಲಿ, ಜೀವನವಿಡೀ ನೋಡಿಕೊಳ್ಳುವೆ ಹೂವಿನ ಹಾಗೆ, ಇದ್ದು ಬಿಡು ಸಾಕು ನನ್ನ ತೋಳಿನಲ್ಲಿ ಮಗುವಿನ ಹಾಗೆ. ಹೇ ಕವಿ, ಹೇ ನೀನಾ? ಏನಿಲ್ಲಿ? ಇದು ನಿಂದ? ನೀನು ಬರ್ತಿದ್ದ ಪೊಯಮು? ಚೆನ್ನಾಗಿದೆ ಕಣೋ. ಯಾರಿಗೋ? ಹೀಗೆ ಸಡನ್ನಾಗಿ ಶುರುವಾಯ್ತು ನೋಡಿ ನಮ್ಮ ಲವ್ ಸ್ಟೋರಿ. ಅವತ್ತೊಂದು ಬರ್ದೇ ಹೋಗಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗಿರೋದು. ಲೈಫ್ ಎಷ್ಟೊಂದು ವಿಚಿತ್ರ ಅಲ್ವಾ? ಒಂದು ಕ್ಷಣ ಬೇಜಾರು, ಮತ್ತೊಂದು ಕ್ಷಣ ಫುಲ್ ಖುಷಿ, ಎಲ್ಲ ನಾರ್ಮಲ್ ಆಗಿರುತ್ತೆ. ಸಡನ್ನಾಗಿ ಪ್ರಾಬ್ಲಮ್ಸ್ ಎಲ್ಲಿನೋ ಬಂದ್ಬಿಡುತ್ತೆ. ಇವಾಗ ಎಲ್ಲ ಕಳ್ಕೊಂಡ್ವಿ ಅಂತ ಅನ್ಕೋತೀವಿ, ಮತ್ತೊಮ್ಮೆ ಇದೇ ಪ್ರಪಂಚ ನನಗೆ ಸಿಕ್ತು ಅಂತ ಬೀಗ್ತಾ ಇರ್ತೀವಿ. ಇದೇ ಜೀವನ ಕಣ್ರಿ. ಬಟ್ ಅದೇನೋ ಅಂತಾರಲ್ಲ, ಲೀವ್ ಎವ್ರಿ ಮೂಮೆಂಟ್ ಅಂತ, ಹಾಗಿರ್ಬೇಕನ್ನಿಸುತ್ತೆ. ಬರಲಾ? ಬಾಯ್.